ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ದಿನ ಡಬಲ್ ಕ್ರೋಶ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಡಬಲ್ ಕ್ರೋಶ ಮಾಡೋಕ್ಕೆ ಮೊದಲು ಇಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಳ್ಬೇಕು. ನಂತರ ಕ್ರೋಶ ಮೇಲೆ ಉಲ್ಲನ್ ತಗೊಂಡು 2 ಚೈನ್ ಸ್ಟಿಚ್ ಬಿಟ್ಟು, ಇಲ್ಲಿ ಕೆಲವೊಬ್ಬರು 4 ಚೈನ್ ಸ್ಟಿಚ್ ಬಿಟ್ಟು ಕೂಡ ಹಾಕ್ತಾರೆ. ನಾನಿಲ್ಲಿ 2 ಚೈನ್ ಸ್ಟಿಚ್ ಬಿಟ್ಟು 3ನೇ ಚೈನ್ ಸ್ಟಿಚ್ ಒಳಗಡೆಯಿಂದ ಉಲ್ಲನ್ನು ಎಳ್ಕೊಳ್ಬೇಕು. 3 ಲೂಪ್ ರೆಡಿ ಆಗುತ್ತೆ. ಅದನ್ನು 2 ಲೂಪ್ ಮಾಡಬೇಕು. ಆ 2 ಲೂಪ್ನ 1 ಲೂಪ್ ಮಾಡಿದರೆ ಡಬಲ್ ಕ್ರೋಶ ರೆಡಿ ಆಗುತ್ತೆ. ಕ್ರೋಶ ಮೇಲೆ ದಾರ ಸುತ್ತಿ ಚೈನ್ ಸ್ಟಿಚ್ ಒಳಗಡೆಯಿಂದ ದಾರಾನ ಎಳ್ಕೊಳ್ಬೇಕು. ಆವಾಗ 3 ಲೂಪ್ ರೆಡಿ ಆಗುತ್ತೆ. ಕಾಣಿಸ್ತಾ ಇದೆ 3 ಲೂಪ್. ಈ 3 ಲೂಪನ್ನು 2 ಲೂಪ್ ಮಾಡಬೇಕು. ಈ 2 ಲೂಪನ್ನು 1 ಲೂಪ್ ಮಾಡಿದರೆ ಇದನ್ನು ಡಬಲ್ ಕ್ರೋಶ ಅಂತ ಕರೀತಾರೆ. ಇದೇ ರೀತಿ ಫುಲ್ ಹೆಣಿಕೆ ಮಾಡಿದರೆ ಆಯಿತು, ಡಬಲ್ ಕ್ರೋಶ ರೆಡಿ ಆಗುತ್ತೆ.